ಎಲ್ರಿಗೂ ನಮಸ್ಕಾರ. ಬಹುಶಃ ನೀವೆಲ್ಲ ನೆನ್ನೆನೇ ಸಿನಿಮಾ ನೋಡಿದ್ದೀರಾ ಅನ್ಕೋತೀನಿ. ಸಿನಿಮಾ ಸರ್ ಹ್ಯಾಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು. ತುಂಬ ಅದ್ಭುತವಾಗಿ ಸಿನಿಮಾ ಬಂದಿದೆ. ಅರ್ಜುನ್ ಜನ್ಯವರು ಅದ್ಭುತವಾಗಿ ನಿರ್ದೇಶನ, ಅವ್ರ ಕತೆ ಮಾಡಿದಾಗಲೇ ಕತೆ ನಮ್ಗೆ ಹೇಳ್ದಾಗಲೇ ಅವ್ರು ಗೆದ್ದಿದ್ರು. ಅದಕ್ಕೆ ನಿರ್ಮಾಪಕರು ಪ್ರೋತ್ಸಾಹ ಕೊಟ್ಟು ಇಷ್ಟು ಅದ್ಭುತವಾದ ಸಿನಿಮಾ ಮಾಡಿರೋದು ನಿಜಕ್ಕೂ. ಈ ಥರದ ಸಿನಿಮಾಗಳು ನಮ್ಮ ಕಲ್ಚರು, ನಮ್ಮ ಸಂಸ್ಕೃತಿ ಎತ್ತಿಡಿಯೋವಂಥ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಬರಬೇಕು. ಜನ ಇದ್ದದ್ದು ಕೈ ಹಿಡಿತಾರೆ, ಹಿಡಿದಿದ್ದು ಆಲ್ರೆಡಿ ಸಕ್ಸಸ್ ಆಗೋಗಿದೆ. ಆಲ್ ಓವರ್ ಎಲ್ಲ ಕಡೆಯಿಂದ ನನಗೂ ಊರುಗಳಿಂದ ಫೋನ್ ಬರ್ತಾಯಿದೆ ಅದ್ಭುತವಾಗಿದೆ ಅಂತ. ಈ ಸಿನಿಮಾ ಸಂಭಾಷಣೆ ಕೂಡ ಸಂಭಾಷಣೆ ಬರೆದಿದ್ದೆ ಇವರೇ. ಸಂಭಾಷಣೆ ಇವಾಗ ನಮ್ಗೆ ಒಂಥರ ಬಲ ಬಂದಿತ್ತು. ಆಮೇಲೆ ಯೂಶ್ವಲಿ ಇನ್ನೊಂದು ಹೇಳ್ತೀನಿ, ಯಾಕಂದರೆ ಚಿತ್ರರಂಗದಲ್ಲಿ ಒಂದು ವಿಷಯ ಹೇಳ್ತಾರೆ ಯಾವಾಗ್ಲೂ, ಸಿನಿಮಾಟೋಗ್ರಫರ್ ಕ್ಯಾಮ್ರಾಮನ್ ಮತ್ತು ಡೈರೆಕ್ಟರ್ ಯಾವಾಗಲೂ ಗಂಡ ಹೆಂಡ್ತಿ ಅಂತ ಹೇಳ್ತಾರೆ. ಒಂದು ಹೆಜ್ಜೆ ಮುಂದೆ ಬಂದು ಹೇಳ್ತೀನಿ, ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ ತಂದೆ ಮಗ ಇದ್ದಂಗೆ. ತಂದೆ ಸ್ಥಾನದಲ್ಲಿ ಒಬ್ಬ ನಿರ್ಮಾಪಕ ನಿಲ್ತಾರೆ, ಮಗನ ಸ್ಥಾನದಲ್ಲಿ ಒಬ್ಬ ನಿರ್ದೇಶಕ ನಿಲ್ತಾನೆ. ಯಾಕಂದರೆ ಒಬ್ಬ ಮಗನಾಗಿ ಒಬ್ಬ ನಿರ್ದೇಶಕ ಎಷ್ಟು ಕನಸ್ಕೊಳ್ಬೋದು, ಒಬ್ಬ ಡಾಕ್ಟ್ರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಎನಿಥಿಂಗ್. ಒಬ್ಬ ಮಗ ಏನೇ ಕನಸ್ಕೊಂಡ್ರು, ಒಬ್ಬ ತಂದೆ ಆದವನು ಅವ್ನ ಬೆನ್ನೆಲುಬಾಗಿ ಅವ್ನಿಗೆ ದಾರಿ ಮಾಡಿಕೊಟ್ಟು, ಅವ್ನಿಗೆ ಕಷ್ಟನೋ ನಷ್ಟನೋ ಸಾಲನೋ ದುಡ್ಡಿದೆಯೋ ಇಲ್ವೋ ಕಷ್ಟಪಟ್ಟು ಅವನ್ನ ಓದಿಸ್ತಾರೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ತಂದೆ ಸ್ಥಾನದಲ್ಲಿ ಇವರು 200% ಕೆಲಸ ಮಾಡಿದ್ದಾರೆ ನಮ್ಮ ನಿರ್ಮಾಪಕರು. ನಮ್ಮ ಅರ್ಜುನ್ ಜನ್ಯವರು 100% ಎಕ್ಸಾಮ್ ಬರೆದು ಔಟ್ ಆಫ್ ಔಟ್ ತೆಗೆದಿದ್ದಾರೆ. ಅದಕ್ಕೆ ಇಲ್ಲಿ ಜನ ಶಿಳ್ಳೆ ಹೊಡಿತಾ ಇರೋದು, ಚಪ್ಪಾಳೆ ಹೊಡಿತಾ ಇರೋದು ಇದೇ ಸಾಕ್ಷಿ. ಆಮೇಲೆ ಶಿವಣ್ಣ ಅವರು ಮತ್ತು ಉಪೇಂದ್ರ ಅವರು, ಹಾಗೆ ರಾಜ್ಬಿ ಶೆಟ್ಟಿ ಅವರು ದೊಡ್ಡ ಕಲಾವಿದರು ಇಡೀ ಚಿತ್ರರಂಗಕ್ಕೆ ಡೇ ಒನ್ನಿಂದ ನೋಡ್ತಿದ್ದೀನಿ. ಇಡೀ ಸಿನಿಮಾಗೆ ಪ್ರಮೋಷನಲ್ಲಿ ನಿಂತಿದ್ದಾರೆ. ಆ ಥರ ಪ್ರತಿ ಕಲಾವಿದರು ಎಲ್ಲ ಸಿನಿಮಾಗೂ ನಿಲ್ಲಬೇಕು, ಅವಲೇ ಚಿತ್ರರಂಗ ಬೆಳೆಯೋದು. ಇಂಥ ನಿರ್ಮಾಪಕರು, ಯಾಕಂದ್ರೆ ನಮ್ಮ ಕನ್ನಡ ಚಿತ್ರಕ್ಕೆ ದೊಡ್ಡ ನಿರ್ಮಾಪಕರು ಬರ್ತಿದ್ದಾರೆ. ದೊಡ್ಡ ಕನಸುಗಳು ಕಟ್ಕೊಂಡಿರೋ ನಮ್ಮಂಥ ನಿರ್ದೇಶಕರಿಗೆ ಈ ಥರ ಸಾಥ್ ಕೊಟ್ಟರೆ ದೊಡ್ಡ ಸಿನಿಮಾಗಳು ಆಗುತ್ತೆ ಅನ್ನೋದಕ್ಕೆ ಈ 45 ಚಿತ್ರನೇ ಸಾಕ್ಷಿ. ಬಹುಶಃ ಅರ್ಜುನ್ ಜನ್ಯವ್ರಿಗೆ 45 ವರ್ಷ ಆಯಿತು ಅನಿಸುತ್ತೆ. ಫಸ್ಟ್ ನಾವು 45 ಇಯರ್ಸ್ ಆಗಿರೋದಕ್ಕೆ ಮೊದಲನೇ ಸಿನಿಮಾ 45 ಮಾಡಿದ್ದಾರೆ. ಇದು ನಮ್ಮ ಸಂಸ್ಕೃತಿ, ನಮ್ಮ ನೆಲ, ನಮ್ಮ ಮಣ್ಣಿನ ಚಿತ್ರ. ಈ ಚಿತ್ರಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು. ಈ ಚಿತ್ರದ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಇಡೀ 45 ತಂಡದಿಂದ ಮತ್ತೊಂದು ಅದ್ಭುತವಾದ ಚಿತ್ರ ಬರಬೇಕು ಅಂತ ನನ್ನ ಆಶಯ. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಮತ್ತು ಇಡೀ ನಾಡಿನ ಜನತೆ ಸಹಕಾರ ತುಂಬ ಮುಖ್ಯ ಆಗುತ್ತೆ. ನೀವೆಲ್ಲರೂ ಪ್ರೋತ್ಸಾಹಿಸ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಓಂ ನಮಃ ಶಿವಾಯ. 45ಗೆ ಆಚೆ ಬಂದ್ವಿ. ಸೊ ರಮೇಶ್ ಅಣ್ಣ ಹೇಳಬೇಕು ಅಂದರೆ ಒಂದು ಕನ್ನಡ ಸಿನಿಮಾ ಲೋಕದಲ್ಲೇ ಒಂದು ಅದ್ಭುತವಾಗಿ ಒಂದು 3 ನಕ್ಷತ್ರಗಳನ್ನ ನಮ್ಮ ಕರ್ನಾಟಕದಲ್ಲಿ ಶಿವಣ್ಣ ಇರ್ಬೋದು, ಉಪ್ಪಿ ಸರ್ ಇರ್ಬೋದು, ರಾಜ್ಬಿ ಶೆಟ್ಟಿ ಇರ್ಬೋದು, ಹಾಗೂ ಎಲ್ಲ ಕಲಾವಿದರು. ಕನ್ನಡಿಗರು ಯಾವ ಭಾಷೆಗೂ ಕಮ್ಮಿ ಇಲ್ಲ, ಯಾವ ಹಾಲಿವುಡ್ಗೂ ಕಮ್ಮಿ ಇಲ್ಲ ಅಂತ ಕೆನಡಾಗೆ ಹೋಗಿ ಕೆನಡಾದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕನ್ನಡಿಗರು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರ್ಸೋಕ್ಕೆ ನನ್ನ ಸ್ನೇಹಿತರು, ನಮ್ಮ ಬ್ರದರ್ ಇವತ್ತೇನು 45 ಸಿನಿಮಾ ಮಾಡಿದ್ದಾರೆ. ಕನ್ನಡ ಅಭಿಮಾನ ಇಟ್ಕೊಂಡು ಒಂದು ಕನ್ನಡದ ಒಂದು ಪ್ರೀತಿಯ ನಾವು ಏನು ಸಿನಿಮಾ ಸನಾತನ ಧರ್ಮದ ಬಗ್ಗೆ ಏನಿದೆ, ಒಬ್ಬ ಪಾಪ ಪುಣ್ಯ ಒಂದು ಕರ್ಮ ಅನ್ನೋದು ಏನು ಬರುತ್ತೆ, ಏನು ಹೋಗುತ್ತೆ ಒಬ್ಬ ಮನುಷ್ಯನಿಗೆ, ಪ್ರತಿಯೊಬ್ಬ ವಿಚಾರನ ತಿಳ್ಕೊಬೇಕಾಗ್ತದೆ. ಆ್ಯಂಡ್ ಅರ್ಜುನ್ ಜನ್ಯ ಅವರು ಹೇಳಬೇಕು ಅಂದರೆ ಒಂದು ಮ್ಯೂಸಿಕಲ್ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದರು. ಮ್ಯೂಸಿಕಲ್ ವಿತ್ ಒಂದು ಸನಾತನ ಧರ್ಮ, ಅವ್ರ ಮ್ಯೂಸಿಕಲ್ ಒಂದು ಧರ್ಮ ಇತ್ತು, ಡೈರೆಕ್ಷನಲ್ಲಿ ಒಂದು ಧರ್ಮ ಮಾಡಿ ಒಂದು ಬ್ಯೂಟಿಫುಲ್. ನಮ್ಮ ಶಿವಣ್ಣನ ನೋಡೋಕ್ಕೆ ಅದ್ಭುತನೇ ಬೇರೆ. ಎಲ್ಲ ಶಿವನ ಅವತಾರ ಅನ್ನೋದಕ್ಕೆ ಇಷ್ಟು ಸಿನಿಮಾಗಳಲ್ಲಿ ಶಿವಣ್ಣನ ಅವತಾರನೇ ಅದ್ಭುತವಾಗಿದೆ. ಸೊ ಆಲ್ ದಿ ಬೆಸ್ಟ್ ಚಿತ್ರತಂಡಕ್ಕೆ ಒನ್ಸ್ ಅಗೇನ್. ಎಲ್ಲ ಟೆಕ್ನಿಷಿಯನ್ಸು, ಆಲ್ CG ವರ್ಕ್ಸು ಕೆನಡಾಯಿಂದ ಕೂಡ ಬಂದಿದ್ದಾರೆ, CG ವರ್ಕ್ ಮಾಡಿದವರು ಕೂಡ. ಸೊ ಎಲ್ಲರೂ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. 45 ಸಿನಿಮಾ ಸೂರಜ್ ಪ್ರೊಡಕ್ಷನ್ನು ಸಕ್ಸಸ್ಫುಲ್ಲಾಗಿ ಇನ್ನೂ 100 ಸಿನಿಮಾ ಈ ನಮ್ಮ ಸೂರಜ್ ಪ್ರೊಡಕ್ಷನಲ್ಲಿ ಬರಲಿ ಅಂತ ಹಾರ್ಟ್ಫುಲ್ಲಿ ವಿಶ್ ಮಾಡ್ತಾಯಿದ್ದೀನಿ. ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ. ಯಾವಾಗಲೂ ಸಕ್ಸಸ್ಫುಲ್ ಆಗಿ ಇನ್ನೂ ದೊಡ್ಡ ಸಿನಿಮಾ ಮಾಡ್ತೀನಿ ಅನ್ನೋದು ದೊಡ್ಡ ವಿಷಯ ಅಲ್ಲಣ್ಣ, ತಾಕತ್ತು ಬೇಕಣ್ಣ. ಆ ತಾಕತ್ತು ರಮೇಶ್ ರೆಡ್ಡಿ ಅವ್ರು ಒಳ್ಳೆ ಮನಸ್ಸಿದೆ. ಇಲ್ಲಿರೋರು ಎಲ್ಲರಿಗೂ ಗೊತ್ತು ಅವ್ರು ಏನು ಅಂತ. ಸೊ ಆ ಉದ್ದೇಶದಲ್ಲಿ ನಾನು ಅನ್ನೋದು ಬೇಡ, ನಾವು ಅಂತ ಅಪ್ಪು ಅವ್ರು ಹೇಳಿದ್ದಾರೆ. ಆ ಸನಾತನ ಧರ್ಮ ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಸೂರಜ್ ಪ್ರೊಡಕ್ಷನ್ಗೆ ಹಾಗೂ ಶಿವಣ್ಣ, ಉಪ್ಪಿ ಸರು, ರಾಜ್ಬಿ ಶೆಟ್ಟಿ ಅವರಿಗೆ ಹ್ಯಾಟ್ಸ್ ಆಫ್ ಹೇಳುತ್ತಾ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. 45 ಎಲ್ಲ ಜನ ಎಲ್ಲ ಸಾರ್ವಜನಿಕರು ಇರ್ಬೋದು, ಯುವಕರು ಇರ್ಬೋದು, ಹಿರಿಕರು ಇರ್ಬೋದು, ಪ್ರತಿಯೊಬ್ಬರಿಗೂ ಒಂದು ವಿಚಾರ ಇದೆ. ಏನಪ್ಪ ಒಂಚೂರು ಫಸ್ಟ್ ಇಂಟರ್ವಲ್ವರೆಗೂ ಒಂದು ಕಂಟೆಂಟ್ ಏನಿದೆ ಅಂದರೆ ಅಲ್ಟಿಮೇಟ್ಲಿ ಫೈನಲಿ ಕ್ಲೈಮ್ಯಾಕ್ಸ್ ನೋಡಿದಾಗ ಲಾಸ್ಟ್ 20 ನಿಮಿಷ ಆ ಬ್ಯೂಟಿಫುಲ್ ಆ ವರ್ಕ್ ನೋಡೋಕ್ಕೆ ಪ್ರತಿಯೊಬ್ಬ ಕಲಾವಿದ ಇರ್ಬೋದು, ಇವತ್ತು ಟೆಕ್ನಿಷಿಯನ್ಸ್ ಇರ್ಬೋದು, ಹ್ಯಾಟ್ಸ್ ಆಫ್ ಟು ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಚೆನ್ನಾಗಿ ಮೂಡ್ ಬಂದಿದೆ.
ಮೊದಲಿನಿಂದ ಕೊನೆಯವರೆಗೂ ಯಾವುದೇ ರೀತಿ ಬೋರ್ ಅನ್ನಿಸ್ದೆ ಎಲ್ಲರೂ ತಮ್ಮ ಕುರ್ಚಿಲಿ ಕೂತ್ಕೊಂಡು ತುಂಬ ಇಂಟ್ರೆಸ್ಟಾಗಿ ನೋಡೋ ಥರ ಇದೆ. ಮತ್ತು ಮಕ್ಕಳು ಮತ್ತು ಫ್ಯಾಮಿಲಿ ಕೂಡ ನೋಡೋ ಥರ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ. ಈ ಚಿತ್ರದ ಸಂಖ್ಯೆ ಕೂಡ ಚೆನ್ನಾಗಿದೆ, 45, 4 ಮತ್ತು 5 9 ಆಗುತ್ತೆ. ಮತ್ತು ರೈಸಿಂಗ್ ನಂಬರ್ ಇರೋದ್ರಿಂದ ಇದು 100 ಡೇಸ್ ಖಂಡಿತ ಓಡುತ್ತೆ ಅಂತ ನನ್ನ ಭಾವನೆ. ಚಿತ್ರಕ್ಕೆ ಯಶಸ್ಸು ಸಿಗಲಿ ಅಂತ ಹೇಳ್ತಾ ಅವ್ರಿಗೆ ಹಾರೈಸ್ತಾ ನಾನು ಥ್ಯಾಂಕ್ ಯು. ವೆರಿ ಗುಡ್ ಅಣ್ಣ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಒಂದು ಸಿನಿಮಾ ಮಾಡ್ತೀನಿ ಅಂತ ನೀವು ಹೇಳಿದಾಗೆ ನನಗೆ ಭಾರಿ ಖುಷಿ ಆಯಿತು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ರಮೇಶ್ ರೆಡ್ಡಿ ಅಣ್ಣವರು ಒಂದು 6 ತಿಂಗಳಿಂದನೇ ಹೇಳಿದ್ರು, ಈ ಸಿನಿಮಾ 1-2 ಕ್ಲಿಪ್ ತೋರಿಸಿ ಹೇಳಿದ್ರು, ಅದ್ದೂರಿಯಾಗಿ ಬರ್ತಾ ಇದೆ ಗೌಡ್ರೆ ಅಂತಂದರು. ಈಗ ತೆರೆ ಮೇಲೆ ನೋಡಿದ್ರೆ, ಯಾಕಂದರೆ ನಾನು ನಿರ್ಮಾಪಕನಾಗಿ ಒಂದು ಸಿನಿಮಾ ಮಾಡಬೇಕಾದ್ರೆ ನೋವುಗಳೇನಿರುತ್ತೆ, ಅದಕ್ಕೆ ನಮ್ಮ ರಮೇಶ್ ಅಣ್ಣ ಅವ್ರ ಜೊತೆ ಒಬ್ಬ ಸ್ಟಾರ್ನ ಇಟ್ಕೊಂಡು ಕೆಲಸ ಮಾಡೋದೇ ಭಾರಿ ಕಷ್ಟ. ಅಂಥದ್ರಲ್ಲಿ 3 ಜನ ಸ್ಟಾರ್ಗಳನ್ನ ಇಟ್ಕೊಂಡು ಅರ್ಜುನ್ ಜನ್ಯ ಅವರು ದೊಡ್ಡ ಸಾಹಸ ಕೈ ಹಾಕಿದ್ರು. ಅದರಲ್ಲಿ 100% ಸಕ್ಸಸ್ ಆಗಿದ್ದಾರೆ. ಒಂದು ಜೀವನದ ಪಾಠವನ್ನು ಒಬ್ಬ ವ್ಯಕ್ತಿ, ಅವನ ಕರ್ಮಗಳು, ಅವನ ಧರ್ಮಗಳು, ಅವನ ಒಳ್ಳೆತನ, ಅವನ ಕೆಟ್ಟತನವನ್ನು ಹೆಚ್ಚು ಕಡಿಮೆ ಅಚ್ಚುಕಟ್ಟಾಗಿ ಒಬ್ಬ ಮನುಷ್ಯ ಹೆಂಗೆ ಬದುಕಬಹುದು ಅನ್ನೋದನ್ನು ಈ ಸಿನಿಮಾದ ಮುಖಾಂತರ ತೋರಿಸಿದ್ದಾರೆ. ಜೀವನ ಪಯಣವನ್ನು ತೋರಿಸಿದ್ದಾರೆ. ಮನುಷ್ಯನು ಫ್ಯೂಚರಲ್ಲಿ ಅವನು ಒಳ್ಳೆತನ ಹೆಂಗೆ ಬಳಸ್ಕೋಬೋದು, ಕೆಟ್ಟತನ ಹೆಂಗೆ ಬದುಕ್ಬೋದು ಅನ್ನೋ ವಿಚಾರಗಳನ್ನು ಇಲ್ಲಿ ತೆರೆ ಮೇಲೆ ತೋರಿಸಿದ್ದಾರೆ. ಒಂದು ಕೌಟುಂಬಿಕ ಚಿತ್ರ, ಅದನ್ನು ಅರ್ಥಪೂರ್ಣವಾಗಿ ತೆರೆ ಮೇಲೆ ತಂದಿರೋಂಥ ಅರ್ಜುನ್ ಜನ್ಯ. ಅದಕ್ಕೆ ಒಂದು ಕತೆ ಎಲ್ಲರೂ ಮಾಡ್ಕೊಬರ್ತಾರೆ, ಅದಕ್ಕೆ ನಿರ್ಮಾಪಕರು ಮುಖ್ಯವಾಗಿ ಬೇಕಾಗ್ತಾರೆ ಅಂತ ಒಂದು ದೊಡ್ಡ ಬಜೆಟಿನ ಸಿನಿಮಾನ ನಮ್ಮ ರಮೇಶ್ ಅಣ್ಣವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಇದು ಲೈಫ್ ಟೈಮು ಹೆಸರು ಹೇಳೋಂಥ ಸಿನಿಮಾ ಇದು. ಯಾಕೆಂತಂದರೆ ಸಣ್ಣ ಸಿನಿಮಾ ಅಲ್ಲ ಇದು, 100 ಕೋಟಿನಲ್ಲಿ ಸಿನಿಮಾ ತೆಗ್ದಿರೋಂಥ ಸಿನಿಮಾ. ನಮ್ಮ ಪ್ರತಿ ಸಲ ಹೇಳೋದು ನಾನು ಇದೇ ಇಷ್ಟೇ, ಕನ್ನಡ ಕಲಾವಿದರು ಅವರಿಗೆ ಸಹಕಾರಗಳು ಕೊಡಬೇಕು, ಪ್ರಮೋಷನಲ್ಲಿ ಭಾಗವಹಿಸಬೇಕು, ಒಳ್ಳೊಳ್ಳೆ ಜನ ನಮ್ಮ ಥಿಯೇಟ್ರಿಗೆ ಬರೋ ಥರ ನೋಡ್ಕೋಬೇಕು. ಹಾಗೆ ನಮ್ಮ ಕನ್ನಡ ಕಲಾಭಿಮಾನಿಗಳು ಪೈರಸಿಯನ್ನು ಸ್ಟಾಪ್ ಮಾಡಿ ದಯವಿಟ್ಟು ಕನ್ನಡ ಚಿತ್ರಮಂದಿರದಲ್ಲೇ ಬಂದು ಸಿನಿಮಾ ನೋಡಿ, ಸಿನಿಮಾ ಗೆಲ್ಲಿಸಿ, ಮತ್ತು ನಿಮ್ಮ ಕುಟುಂಬದವ್ರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಹೆಚ್ಚೆಚ್ಚಿಗೆ ಹೇಳಿ ದಯವಿಟ್ಟು ಸಿನಿಮಾಗೆ ಕರ್ಕೊಂಬನ್ನಿ. ಒಬ್ಬ ನಿರ್ಮಾಪಕರು ಉಳಿದ್ರೆ ಇನ್ನೂ 10 ಸಿನಿಮಾ ತೆಗಿತಾರೆ, ಇಂಥ 100 ಸಿನಿಮಾ ನಿಮಗೆ ಕೊಡುಗೆಯಾಗಿ ಕೊಡ್ತಾರೆ. ನಮ್ಮ ರಮೇಶ್ ಅಣ್ಣ ಅಂತ ಉಳಿಸ್ಕೊಳ್ಳಿ ಸಿನಿಮಾ ರಂಗದಲ್ಲಿ, ದಯವಿಟ್ಟು ಎಲ್ಲರಿಗೂ ನಾನು ನಿಮ್ಗೆ ಕೇಳ್ಕೊಳ್ಳೋದಿದೆ. ನಮಸ್ಕಾರ. 45 ಸಿನಿಮಾನ ನೋಡ್ಕೊಂಡು ಆಚೆ ಬರ್ತಾ ಇದ್ದೀವಿ. ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್. ಇದೊಂಥರ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ. ಆ ಥರದಲ್ಲಿ ನಮ್ಮ ಪ್ರೀತಿಯ ಅರ್ಜುನ್ ಜನ್ಯ ಅವರು ಕತೆ ಬರೆದು ಚಿತ್ರಕಥೆ ಮಾಡಿ ಡೈರೆಕ್ಷನ್ ಮಾಡಿರೋ ರೀತಿನೇ ಅದ್ಭುತ ಅಂತ ಹೇಳ್ಬೋದು. ಆ್ಯಂಡ್ ಯಾವ ಥರ ಇದೆ ಅಂತಂದರೆ ಅದನ್ನು ನೀವು ನೋಡಿಬಿಟ್ಟೇ ತಿಳ್ಕೊಬೇಕು. ಹೇಳಿದ್ರೆ ಅದು ಅರ್ಥ ಖಂಡಿತ ಆಗಲ್ಲ. ಒಂದು ಇಡೀ ಜೀವನದ ಫಿಲಾಸಫಿ ಏನಿದೆ, ನಾವು ಯಾಕೆ ಬದುಕಿದ್ದೀವಿ, ಏನು ಮಾಡಬೇಕು, ಏನು ಮಾಡಬಾರ್ದು, ನಮ್ಮ ಕರ್ಮಗಳೇನು, ಯಾವ ರೀತಿ ನಮ್ಮ ಜೀವನನ ನಡೆಸಬೇಕು ಅನ್ನೋ ಎಲ್ಲವನ್ನು ನಮ್ಮ ಶಿವಣ್ಣ ಪಾತ್ರಧಾರೆಯ ಮುಖಾಂತರ ಶಿವಪ್ಪ ಆಗಿರ್ಬೋದು, ಉಪೇಂದ್ರ ಅವರ ರಾಯಪ್ಪ ಇರ್ಬೋದು, ಮತ್ತು ರಾಜ್ ಬಿ ಶೆಟ್ಟಿಯ ವಿನಯ್ ಅನ್ನೋಂಥ ಪಾತ್ರ ಇರ್ಬೋದು, ಅವು ಇಡೀ ಜೀವನ ಹೇಗಿರಬೇಕು, ಯಾವ ಥರ ನಾವು ಬಾಳಬೇಕು, ಆ ಫಿಲಾಸಫಿ ಏನಿದೆ ಅದನ್ನು ಒಂದು ಆ್ಯಕ್ಷನ್ ಥ್ರಿಲ್ಲರ್ ಮೂವಿಯಿಂದ ತೋರಿಸಿದ್ದಾರೆ. ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್. ಆ್ಯಂಡ್ ರೆಡ್ಡಿ ಸರ್ ಅವ್ರಿಗೂ ನಿಜವಾಗ್ಲೂ ಕಂಗ್ರ್ಯಾಚುಲೇಟ್ ಮಾಡಬೇಕು. ಅಮೇಝಿಂಗ್ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ನಮ್ಮೆಲ್ಲರ ಕಡೆಯಿಂದ ಒಂದೇ ಒಂದು ಗಿಫ್ಟ್ ಕೊಡ್ಬೋದು, ಏನು ಅಂದರೆ ನಾವೆಲ್ಲರೂ ನೋಡ್ಬೇಕು ಸಿನಿಮಾನ. ಅಮೇಝಿಂಗ್ ಆಗಿದೆ. ಡೋಂಟ್ ಮಿಸ್ ದಿಸ್. ನಮಗಂತೂ ಸಿಕ್ಕಾಬಟ್ಟೆ ಒಂಥರ ಗೂಸ್ ಬಂಪ್ಸ್ ಬಂದುಬಿಡುತ್ತೆ ಕೊನೆ ಕ್ಲೈಮ್ಯಾಕ್ಸ್ ನೋಡಬೇಕಾದ್ರಂತೂ. ಶಿವನ ಅವತಾರನ, ನಮ್ಮ ಶಿವಣ್ಣನ ಅವತಾರನ, ಉಪೇಂದ್ರ ಅವರ ಎಷ್ಟು ವೈಲ್ಡ್ ಆಗಿರ್ಬೋದು ಅನ್ನೋದನ್ನು, ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರ ಇನ್ನೋಸೆನ್ಸ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ರೀರೆಕಾರ್ಡಿಂಗ್. ಪ್ಲೀಸ್ ಎಲ್ಲರೂ ಬನ್ನಿ, ಸಿನಿಮಾ ನೋಡಿ. ನೀವು ಹೋಗಬೇಕಾದ್ರೆ ಸಿಕ್ಕಾಬಟ್ಟೆ ಕಲ್ತ್ಕೊಂಡು ಹೋಗ್ತೀರಾ, ಲೈಫಲ್ಲಿ ಹೆಂಗಿರಬೇಕು ಅನ್ನೋದನ್ನು ತಿಳ್ಕೊಂಡು ಹೋಗ್ತೀರಾ. ನಾನು ಈಗ ತಾನೇ 45 ಸಿನಿಮಾ ನೋಡ್ಕೊಂಡು ಬಂದೆ. ಹೇಗೆ ಅನ್ನಿಸ್ತಿದೆ ಅಂದರೆ, ಒಂದು ಸಿನಿಮಾ ಅಂದರೆ ಈ ಸಿನಿಮಾ ತ್ರಿಮೂರ್ತಿಗಳ ಸಂಗಮ ಆಗಿ ಆಡಿಯನ್ಸ್ಗೆಲ್ಲರಿಗೂ ಹಬ್ಬದೂಟ ಆಗುತ್ತೆ. ಸೊ ನನಗಂತೂ ಶಿವಪ್ಪನ 11 ಅವತಾರಗಳು ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಕ್ಲೈಮ್ಯಾಕ್ಸ್ ಅಂತೂ ಯಾರೂ ಊಹಿಸೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಸತ್ತ ಮೇಲೆ ಆಗಿರ್ಬೋದು, ನಮ್ಮ ಆತ್ಮ ಏನೇನೆಲ್ಲ ಯೋಚನೆ ಮಾಡುತ್ತೆ, ಪ್ಲಸ್ ನಮಗೆಲ್ಲ ಏನೇನೆಲ್ಲ ಆಸೆ ಇರುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ತ್ರಿಮೂರ್ತಿಗಳ ಸಂಗಮ ನಿಜವಾಗ್ಲೂ ಆಡಿಯನ್ಸ್ಗೆ ನಾವು ನೋಡಿ ಅಂತ ಹೇಳೋದಲ್ಲ, ಸಿನಿಮಾ ಆಡಿಯನ್ಸ್ಗಳು
ಈ ಸಿನಿಮಾನ ನೋಡಿ ಗೆಲ್ಲಿಸ್ತಾರೆ. ಆ ಥರದೊಂದು ಒಳ್ಳೆಯ ಸಿನಿಮಾ. ಹೇಗೋ ಡಿಸೆಂಬರ್ ಮಂತು ಎಲ್ಲರಿಗೂ ಖುಷಿ ಇರುತ್ತೆ ಯಾವುದಾದ್ರೂ ಒಂದು ಒಳ್ಳೆಯ ಸಿನಿಮಾ ನೋಡಬೇಕು ಅಂತ ಹೇಳಿ. ಸೊ 45 ಸಿನಿಮಾ ಉಪೇಂದ್ರ ಸರ್ ಆಗಿರ್ಬೋದು, ಶಿವಣ್ಣ ಸರ್ ಆಗಿರ್ಬೋದು, ಇನ್ನು ರಾಜ್ಬಿ ಶೆಟ್ಟಿ ಸರ್ ಆಗಿರ್ಬೋದು, ಮೈಂಡ್ ಬ್ಲೋಯಿಂಗ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ. ಸೊ ಎಲ್ಲರೂ ಕೂಡ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ನಿರ್ಮಾಪಕರ ರಮೇಶ್ ರೆಡ್ಡಿ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ರಮೇಶ್ ಅಣ್ಣ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ. ಯಾಕೆಂದರೆ 3 ಜನ ಹೀರೋಗಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹಾಗೆ ಇದಕ್ಕೆ ಮೇನು ನಮ್ಮ ರಮೇಶ್ ರೆಡ್ಡಿ ಅವ್ರ ಕಾರಣ. ಜನಪ್ರಿಯ ನಿರ್ಮಾಪಕರು ಅಂತ ಇದಕ್ಕೆ ಹೇಳೋದು. ಆನಿಮೇಷನ್ನ ಸೂಪರ್ ಮಾಡಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಮಾಡ್ಬೋದಾ ಅಂತ ಫಸ್ಟು ಇವರು ತೋರಿಸಿದ್ದಾರೆ ನಮ್ಮ ಇಂಡಸ್ಟ್ರಿಗೆ, ಕನ್ನಡ ಇಂಡಸ್ಟ್ರಿಗೆ. ಹಾಗೆಯೇ ನಿರ್ದೇಶಕರು ನಿಜವಾಗ್ಲೂ ಹೇಳ್ತೀನಿ ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಹಾಗೆ ಸಂಗೀತ ನಿರ್ದೇಶಕರು ಕೂಡ ಅವರೇ. ಅದರಿಂದ ಅವ್ರು ಒಳ್ಳೆಯದಾಗಲಿ, ರಮೇಶ್ ರೆಡ್ಡಿ ಅವರು ತುಂಬ ಒಳ್ಳೆಯದಾಗಲಿ. ಹಾಗೆ ಮಾಧ್ಯಮದವ್ರು ಇಂಥ ಸಿನಿಮಾನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಒಳ್ಳೆ ಪ್ರಮೋಷನ್ ಪಬ್ಲಿಸಿಟಿ ಮಾಡಿ, ಎಲ್ಲ ಮನೆಗೆ ರೀಚ್ ಆಗೋ ಥರ ಪಬ್ಲಿಸಿಟಿ ಮಾಡಬೇಕು. ರಮೇಶ್ ರೆಡ್ಡಿ ಅವ್ರಿಗೆ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಒಳ್ಳೆಯದಣ್ಣ. ಅರ್ಜುನ್ ಸರ್ ಒಂದು ಒಳ್ಳೆಯ ಕಥೆಯೊಂದಿಗೆ 45 ಸಿನಿಮಾ ಮುಖಾಂತರ ಬಂದಿದ್ದಾರೆ. ತುಂಬ ಖುಷಿ ಆಗ್ತಿದೆ ನಿಜವಾಗ್ಲೂ. ಯಾಕಂದರೆ ಗರುಡ ಪುರಾಣದ ಬಗ್ಗೆ ಕೇಳಿದ್ವಿ, ಬಟ್ ನಾನಂತೂ ಅದ್ರ ಬಗ್ಗೆ ಹೆಚ್ಚಾಗಿ ಓದಿರಲಿಲ್ಲ. ಒಂದು ಅದ್ಭುತವಾದ ಕತೆ. ನಮ್ಮ 3 ಜನ ಸ್ಟಾರ್ಸ್ಗಳನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಕೂಡ ನನಗಿಂತ ಎಲ್ರಿಗಿಂತೂ ಒಬ್ಬೊಬ್ಬರು ಹೆಚ್ಚು ಅನ್ನೋ ಥರ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಒಬ್ಬ ಭಕ್ತನ್ನ ಶಿವ ಹೇಗೆ ಕಾಪಾಡ್ಕೊತಾನೆ ಅನ್ನೋದೇ ಮೇಯ್ನ್ ಸಿನಿಮಾ. ನೀವು ನೋಡಿ ಸಿನಿಮಾನ. ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಕೂಡ ತುಂಬ ಅದ್ಭುತವಾಗಿದೆ. ಒಂದೊಂದು ಸೀನು ಕೂಡ ಒಂದಕ್ಕಿಂತ ಹೆಚ್ಚು ಆ ಥರ ಒಂದು ಅದ್ಭುತವಾಗಿದೆ. ಒಂದು ಒಳ್ಳೆಯ ಸಿನಿಮಾ. ನಿಜವಾಗ್ಲೂ ಮೈ ಜುಮ್ ಅನ್ನಿಸ್ತಿದೆ. ಕೆಲವೊಂದು ಸನ್ನಿವೇಶಗಳನ್ನು ನೆನೆಸ್ಕೊತಾ ಇದ್ದರೆ ಮೈ ಜುಮ್ ಅನ್ನುತ್ತೆ. ಒಂದು ಅದ್ಭುತವಾದ ಸಿನಿಮಾ. ಅರ್ಜುನ್ ಜನ ಸರ್ಗೆ ನನಗೂ ಒಂದು ಪಾತ್ರ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಅರ್ಜುನ್ ಜನ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 45 ನಾಳೆ ನಿಮ್ಮ ಮುಂದೆ ಬರ್ತಾ ಇದೆ. ಎಲ್ಲರೂ ನೋಡಿ ಆ ಸಿನಿಮಾನ ಆಶೀರ್ವದಿಸಿ. ಥ್ಯಾಂಕ್ ಯು. ಚಿತ್ರ ನೋಡಿ ಬರ್ತಾ ಇದ್ದೀನಿ. ಅಂದರೆ ಲೆಜೆಂಡ್ಸ್ ಬಗ್ಗೆ ಕಮೆಂಟ್ ಮಾಡೋಕ್ಕೆ ವರ್ಡ್ಸ್ ಇಲ್ಲ ನನ್ನ ಹತ್ರ. ಬಟ್ ಆನ್ ದ ಹೋಲ್ ಎಕ್ಸ್ಪೀರಿಯನ್ಸ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥಿಯೇಟರ್ಸಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಇಲ್ಲಿವರೆಗೂ ಚಿಕ್ಕ ವಯಸ್ಸಿಂದ ಶಿವಣ್ಣನ ಒಂದು ರೀತಿ ನೋಡಿದರೆ ಇದರಲ್ಲಿ ಹಲವಾರು ರೀತಿ ನೋಡ್ಬೋದು. ಆ್ಯಂಡ್ ಉಪೇಂದ್ರ ಸರ್ ಆ್ಯಸ್ ಯೂಶ್ವಲ್ ಅವ್ರ ಪಾತ್ರನ ನೇಲ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ತುಂಬ ಚಿಕ್ಕವಳು. ಎನಿವೆ ದ ಸಿನಿಮಾ ಇಸ್ ಆಬ್ಸಲ್ಯೂಟ್ಲಿ ಮೈಂಡ್ ಬ್ಲೋಯಿಂಗ್. ಕ್ಲೈಮ್ಯಾಕ್ಸ್ ಅಂತೂ ಅಮೇಝಿಂಗ್. ಇನ್ನು ಐ ಫೀಲ್ ದ ಗೂಸ್ ಬಂಪ್ಸ್. ಇಟ್ಸ್ ಅಮೇಝಿಂಗ್. ಎಲ್ಲರೂ ಬಂದು ಕನ್ನಡ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಆ್ಯಂಡ್ ಅರ್ಜುನ್ ಸರ್ ಕಂಗ್ರ್ಯಾಚುಲೇಷನ್ಸ್ ಆನ್ ದ ಫಸ್ಟ್ ಡಿರೆಕ್ಷನ್. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಅವರ ಪಾತ್ರಗಳನ್ನು ನಿರ್ವಹಿಸಿರೋದು ಶಿವಣ್ಣ ಅವರ ವೈವಿಧ್ಯಮಯ ಅವತಾರಗಳು, ಅವರ ಗೆಟಪ್ಗಳೆಲ್ಲ ತುಂಬ ಅದ್ಭುತವಾಗಿದೆ. ಒಂದು ಹೊಸ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಒಳ್ಳೆಯ ಪ್ರಯತ್ನ. ಸಿನಿಮಾದ ನಿಜವಾದ ಹೀರೋ ನಮ್ಮ ರಮೇಶ್ ರೆಡ್ಡಿ ಅವರು. ಯಾವುದೇ ಥರದ ಕಾಂಪ್ರಮೈಸ್ ಇಲ್ಲದೆ ಸಿನಿಮಾ ಏನು ಡಿಮ್ಯಾಂಡ್ ಮಾಡುತ್ತೋ ಸಿನಿಮಾ ಡಿಮ್ಯಾಂಡ್ ಮಾಡೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಸಪೋರ್ಟ್ ಮಾಡಿ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಬನ್ನಿ, ಈ ಥರದೊಂದು ತುಂಬ ದೊಡ್ಡ ಪ್ರಯತ್ನಗಳಿಲ್ಲಾದಾಗ ನಿಮ್ಮೆಲ್ಲರ ಬೆಂಬಲ ಬೇಕು ಅಂತ ಹಾರೈಸ್ತೀವಿ. ದಯಮಾಡಿ ಬನ್ನಿ, 45 ನೋಡಿ, ನೀವೆಲ್ಲ ವಿಶ್ ಮಾಡಿ. ಗುಡ್ ಲಕ್.